ಅವ್ರಿಗೆ ಅನುಭವ ಇದೆ. ಕೇಂದ್ರ ಸರ್ಕಾರದಿಂದ ನಾನು ಯಾವ ರೀತಿ ಕೆಲಸ ಕಾರ್ಯಗಳನ್ನ ತಗೊಂಬರ್ಬೋದು, ನಾನು ಯಾವ ರೀತಿ ಹಣ ತರ್ಬೋದು ಈ ಕುಡಿಯೋ ನೀರಿನ ವಿಚಾರವಾಗಿ ಅಂತಕ್ಕಂಥದ್ದು ಜಯಚಂದ್ರ ಸಾಹೇಬ್ರಿಗೆ ಗೊತ್ತಿದೆ. ಈ ಒಂದು 5-6 ಜಿಲ್ಲೆನಲ್ಲಿ ಕುಡಿಯೋ ನೀರಿನ ಅಭಾವ ಇರೋದ್ರಿಂದ ಅವರು ಯಾವಾಗ ನೋಡಿದರೂ ಕೂಡ ನೀರಾವರಿ ಬಗ್ಗೆ ಚಿಂತನೆ ಮಾಡ್ತಾ ಇರ್ತಾರೆ. ಯಾವಾಗ ನೋಡಿದರೂ ಕೂಡ ನೀರಾವರಿ ಎಕ್ಸ್ಪರ್ಟ್ಗಳನ್ನ ಇಟ್ಕೊಂಡು ಆ ನೀರಾವರಿ ಬಗ್ಗೆನೇ ಚಿಂತನೆ ಮಾಡ್ತಾ ಇರ್ತಾರೆ. ಇವತ್ತು ನೋಡಿ, ಇವತ್ತು ಶಿರಾಕ್ಕೆ ಹೇಳ್ಬೇಕು ಅಂತಂದರೆ ಹೇಮಾವತಿ ನಮಗೆ ಬರ್ತಾ ಇರಲಿಲ್ಲ. ಅಂದರೆ ನಾವು ಇರೋದು ಕೃಷ್ಣ ಕೊಳ್ಳದಲ್ಲಿ, ಹೇಮಾವತಿ ಇರೋದು ಕಾವೇರಿ ಬೇಸಿನ್ನಲ್ಲಿ. ಇದು ಯಾರಿಗೂ ಕೂಡ ಗೊತ್ತಿರಲಿಲ್ಲ. ಕುಡಿಯೋ ನೀರಿನ ಅವಶ್ಯಕತೆಗೆ ಯಾವ ಬೇಸಿನ್ನಿಂದ ಯಾವ ಬೇಸಿನ್ಗಾದರೂ ತಗೊಂಡು ಹೋಗ್ಬೋದು ಅಂತ ಹೇಳ್ಬಿಟ್ಟು ಕಾನೂನಿನಲ್ಲಿ ಒಂದು ಅಮೆಂಡ್ಮೆಂಟ್ ಮಾಡಿದ್ದಾರೆ. ಅದನ್ನು ಇಟ್ಕೊಂಡು ಸನ್ಮಾನ್ಯ ಜಯಚಂದ್ರ ಸಾಹೇಬ್ರವರು ಇವತ್ತು ಶಿರಾ ಆಗ್ಬೋದು, ಪಾವಗಡ ಆಗ್ಬೋದು, ಚಿಕ್ಕಬಳ್ಳಾಪುರ ಆಗ್ಬೋದು, ಇವತ್ತು ಎತ್ತಿನಹೊಳೆ ಚಿಕ್ಕಬಳ್ಳಾಪುರ ಆಗ್ಬೋದು, ಕೋಲಾರ ಆಗ್ಬೋದು, ಈ ಒಂದು 4-5 ಜಿಲ್ಲೆಗಳಿಗೆ ಕುಡಿಯೋ ನೀರನ್ನು ಕೊಡ್ತಕ್ಕಂಥ ಮತ್ತು ಕೇಂದ್ರ ಸರ್ಕಾರದಿಂದ ಒಪ್ಪಿಗೆಯನ್ನು ತರ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಇವತ್ತು. ಅದೇ ರೀತಿಯಾಗಿ ಮತ್ತು ನನ್ನ ಸಮುದಾಯ ಏನು ಕಾಡುಗೊಲ್ಲ ಸಮುದಾಯ ಇದೆ, ಈಗಾಗಲೇ ನಮ್ಮ ಸೋರಕುಂಟೆ ಸತ್ಯನಾರಾಯಣ ಅವರು ಹೇಳ್ತಾ ಇದ್ದರು, ನಮ್ಮ ಸಮುದಾಯದ ಕಾಡುಗೊಲ್ಲ ಸಮುದಾಯದವರು ಯಾರೂ ಕೂಡ ಶಾಸಕರಿಲ್ಲ ಇವತ್ತಿನ ಪರಿಸ್ಥಿತಿನಲ್ಲಿ. ಈ ಒಂದು ಕಾಡುಗೊಲ್ಲ ಸಮುದಾಯ ಸುಮಾರು 35-40 ಲಕ್ಷ ಈ ರಾಜ್ಯದಲ್ಲಿ ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ಒಂದು ದೊಡ್ಡ ಸಮಾಜ. ಈ ಸಮಾಜಕ್ಕೆ ಶಾಸಕರಿರಲಿಲ್ಲ. ಈ ಸಮಾಜದ ಒಳಿತಿಗಾಗಿ ಜಯಚಂದ್ರ ಸಾಹೇಬರು 2008ರಲ್ಲಿ ಏನು ವಿಧಾನಸಭಾ ಶಾಸಕರಾಗಿ ಆಯ್ಕೆಯಾದರು ಶಿರಾ ಕ್ಷೇತ್ರದಿಂದ, ಅವತ್ತಿಂದ ಕೂಡ ನಮ್ಮ ಸಮುದಾಯದ ಪರವಾಗಿ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಇರತಕ್ಕಂಥ ಕಾಡುಗೊಲ್ಲ ಸಮುದಾಯದ ಪರವಾಗಿ ಸದನದಲ್ಲಿ ಧ್ವನಿಯನ್ನು ಎತ್ತತಕ್ಕಂಥ ಕೆಲಸವನ್ನು ಮಾಡಿ ಏನು ಶೋಷಣೆಗೆ ಒಳಗಾಗಿರ್ತಕ್ಕಂಥ ನಮ್ಮ ಸಮುದಾಯ ಇದೆ, ಈ ಸಮುದಾಯಕ್ಕೆ ಏನಾದರೂ ಮಾಡಬೇಕು ಅಂತ ಹೇಳ್ಬಿಟ್ಟು ಆ ನಿಟ್ಟಿನಲ್ಲಿ ನಮ್ಮನ್ನು ಕಾಡುಗೊಲ್ಲ ಸಮುದಾಯವನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸುವಂಥ ವಿಚಾರ ಆಗಿರ್ಬೋದು, ಕಾಡುಗೊಲ್ಲ ಅಭಿವೃದ್ಧಿ ನಿಗಮನ ರಿಜಿಸ್ಟ್ರೇಷನ್ ಮಾಡಿಸ್ತಕ್ಕಂಥ ವಿಚಾರ ಆಗಿರ್ಬೋದು, ಕಾಡುಗೊಲ್ಲರಿಗೆ ಜಾತಿ ಸರ್ಟಿಫಿಕೇಟನ್ನು ಕೊಡ್ತಕ್ಕಂಥ ವಿಚಾರಗಳಾಗಿರ್ಬೋದು, ಇವತ್ತು ಮುಖ್ಯಮಂತ್ರಿಗಳ ಗಮನಕ್ಕೆ ತಗೊಂಬಂದು ನಮ್ಮ ಸಮುದಾಯಕ್ಕೆ ಅತಿ ಹೆಚ್ಚಿನದಾಗಿ ಸಹಕಾರವನ್ನು ಕೊಟ್ಟಿದ್ದಾರೆ. ಹಾಗಾಗಿ ನಮ್ಮಲ್ಲೂ ಕೂಡ ಇವತ್ತು ಅಲೆಮಾರಿ ಮತ್ತು ಅರೆ ಅಲೆಮಾರಿ ವಸತಿ ಶಾಲೆ ಇವತ್ತು 4 ವಿಭಾಗಗಳಲ್ಲಿ ನಮ್ಮ ವಿಭಾಗದಲ್ಲಿ ಶಿರಾಕ್ಕೆ ನಮಗೆ ಕಾಡುಗೊಲ್ಲ ಸಮುದಾಯಕ್ಕೆ ಅನುಕೂಲ ಆಗಬೇಕು ಅನ್ನೋ ದೃಷ್ಟಿನಲ್ಲಿ ಒಂದು ಅಲೆಮಾರಿ ಮತ್ತು ಅರೆ ಅಲೆಮಾರಿ ವಸತಿ ಶಾಲೆಯನ್ನು ತಂದುಕೊಟ್ಟಿದ್ದಾರೆ. ಹಾಗಾಗಿ ಇವರ ಅನುಭವ ಇದೆ. ಇವರು ಹಲವಾರು ಬಾರಿ ಮಂತ್ರಿಗಳಾಗಿ, ದೆಹಲಿ ಸರ್ಕಾರದ ವಿಶೇಷ ಪ್ರತಿನಿಧಿಗಳಾಗಿ, 40 ಉಪಸಮಿತಿಗಳಿಗೆ ಅಧ್ಯಕ್ಷರಾಗಿ ಇವತ್ತು ಕೆಲಸವನ್ನು ಮಾಡಿ SM ಕೃಷ್ಣ ಸಾಹೇಬ್ರ ಕಾಲದಲ್ಲಿ ಕೃಷಿ ಸಚಿವರಾಗಿ, ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವರಾಗಿ, ಮುಜರಾಯಿ ಸಚಿವರಾಗಿ, ಸಣ್ಣ ನೀರಾವರಿ ಸಚಿವರಾಗಿ, ಕಾನೂನು ಸಚಿವರಾಗಿ ಹಲವಾರು ಖಾತೆಗಳನ್ನು ನಿಭಾಯಿಸಿದ್ದಾರೆ. ಇವರಿಗೆ ಸರ್ಕಾರವನ್ನು ಹೇಗೆ ನಡೆಸಬೇಕು ಅಂತಕ್ಕಂಥದ್ದನ್ನು, ಈಗ ಒಬ್ಬ ರಾಜ ಇರ್ತಾನೆ ನಿಜ, ಆ ರಾಜನಿಗೆ ಮಂತ್ರಿ ಬೇಕು. ಆ ಮಂತ್ರಿ ಇದನ್ನು ಕೊಡ್ತಕ್ಕಂಥ ಏನು ಒಳ್ಳೆಯ ಸಲಹೆ ಸೂಚನೆಗಳನ್ನು ಕೊಡ್ತಕ್ಕಂಥ ಒಬ್ಬ ಮಂತ್ರಿ ಇದ್ದರೆ ಆ ರಾಜ್ಯ ಮತ್ತು ಆ ಒಂದು ಪ್ರಾಂತ್ಯ, ಆ ಪ್ರಜೆಗಳು ಸುಖಕರವಾಗಿರ್ತಾರೆ ಅಂತ ಹೇಳ್ಬಿಟ್ಟು ಹಿಂದಿನದಿಂದಲೂ ಕೂಡ ಬಂದಿರತಕ್ಕಂಥದ್ದು. ಹಾಗಾಗಿ ನಮ್ಮ ಸಾಹೇಬ್ರನ್ನ ಮಂತ್ರಿ ಮಾಡಬೇಕು ಅಂತ ಮತ್ತೊಮ್ಮೆ DK ಶಿವಕುಮಾರ್ ಸಾಹೇಬ್ರಲ್ಲಿ ಒತ್ತಾಯಪೂರ್ವಕವಾದಂಥ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಎಷ್ಟೋ ಜನ ಹೇಳ್ತಾ ಇರ್ತೀರಾ, ಸರ್ ನಾನು ಸಣ್ಣ ಆಗ್ಬೇಕು ಅಂತ. ಸಣ್ಣ ಆಗೋದು ಒಂದೇ ಅಲ್ಲ, ಸಣ್ಣ ಆಗೋದ್ ಜೊತೆಗೆ ಹೆಲ್ತ್ನು ಸಮೇತ ಆರೋಗ್ಯವಾಗಿರ್ಬೇಕು. ಅಂದ್ರೆ ಕೈಕಾಲು ನೋವಿರ್ಬೋದು, ಸುಸ್ತಿರ್ಬೋದು, ನಿಶಕ್ತಿ ಇರ್ಬೋದು, PCOD ಪ್ರಾಬ್ಲಮ್ ಇರ್ಬೋದು, ಥೈರಾಯ್ಡ್ ಪ್ರಾಬ್ಲಮ್ ಇರ್ಬೋದು, ಎಲ್ಲನೂ ಕಂಟ್ರೋಲ್ ಮಾಡ್ಕೊಂಡು ಸಣ್ಣ ಆಗೋದಿದೆಯಲ್ಲ ಆರೋಗ್ಯಕರವಾಗಿ, ಅದು ಜೀನಿ ಸ್ಲಿಮ್ ಇಂದ ಮಾತ್ರ ಸಾಧ್ಯ. ನಮ್ಮ ಜೀನಿ ಸ್ಲಿಮ್ ನ ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿ ಸಣ್ಣನೂ ಆಗ್ತೀರಾ, PCOD ಪ್ರಾಬ್ಲಮ್ ಕಂಟ್ರೋಲ್ ಮಾಡ್ಕೊಳ್ತೀರಾ. ಏನೇನೋ ಮಾಡಿದೆ, ಬೆಳಗ್ಗೆ ರಾತ್ರಿ ಎಲ್ಲ ವಾಕ್ ಮಾಡಿದೆ, ಬೆಳಗ್ಗೆ ರಾತ್ರಿ ಎಲ್ಲ ಮೆಡಿಸನ್ ತಗೊಂಡೆ, ಆದ್ರೂ ನನ್ನ ದೇಹದಲ್ಲಿರೋ ಸಕ್ಕರೆ ಹತೋಟಿಗೆ ಬರ್ತಿಲ್ಲ ಅಂದ್ರೆ ಯಾಕ್ರಿ ಯೋಚನೆ ಮಾಡ್ತೀರಾ? ಚೀನಿ ಶುಗರ್ ಆಮ್ಲನ 3 ತಿಂಗಳು ನಿರಂತರವಾಗಿ ತಗೊಳ್ಳಿ, ನಿಮ್ಮ ದೇಹದಲ್ಲಿರೋ ಸಕ್ಕರೆ ಖಂಡಿತವಾಗ್ಲೂ ಹತೋಟಿಗೆ ಬರುತ್ತೆ. ಆಮೇಲೆ ನಾನೇ ಬಂದು ನಿಮ್ಮನ್ನ ಭೇಟಿ ಮಾಡ್ತೀನಿ. ನಿಮ್ಮ ಬಹುತೇಕ ಆರೋಗ್ಯ ಸಮಸ್ಯೆಗೆ ಗ್ಯಾಸ್ಟ್ರಿಕ್ ಕಾರಣ. ಗ್ಯಾಸ್ಟ್ರಿಕ್ ನಿಂದ ಮುಕ್ತಿ ಹೊಂದಿದ್ರೆ ನೀವು ಆರೋಗ್ಯವಾಗಿರ್ತೀರಾ. ಪ್ರತಿದಿನ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಸೇವಿಸಿ, ಇದು ಗ್ಯಾಸ್ಟ್ರಿಕ್ಗೆ ಉತ್ತಮ ಆಹಾರ. ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಎಲ್ಲಾ ಮೆಡಿಕಲ್ ಶಾಪ್ಗಳು ಹಾಗೂ ದಿನಸಿ ಅಂಗಡಿಗಳಲ್ಲಿ ಲಭ್ಯ.